ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ವಿವಾದ. ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾದ ಪರಿಸ್ಥಿತಿ. ಮಂಡ್ಯ ಜಿಲ್ಲೆ ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ವಿವಾದ. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ ಗ್ರಾಮದಲ್ಲಿ. ಇವತ್ತು ಧ್ವಜ ತೆರವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೂ 15 ಕಿಲೋಮೀಟರ್ ಪಾದಯಾತ್ರೆ ಮಾಡಲಾಗುತ್ತೆ. ಗ್ರಾಮಸ್ಥರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಬಿಜೆಪಿ ಜೆಡಿಎಸ್ನ ನಾಯಕರು ಕೂಡ ಈ ಪಾದಯಾತ್ರೆಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವು ವಿವಾದ. ಇವತ್ತು ಬೃಹತ್ ಪ್ರತಿಭಟನೆ. ಗ್ರಾಮಸ್ಥರು ಜೊತೆಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಧ್ವಜಸ್ತಂಭಕ್ಕೆ ಬಿಗಿಯಾದಂತಹ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಧ್ವಜಸ್ತಂಭದ ಸುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ನೇರವಾಗಿ ಧ್ವಜಸ್ತಂಭಕ್ಕೆ ಒಂದಷ್ಟು ಬಂದೋಬಸ್ತನ್ನ ಮಾಡಲಾಗ್ತಿದೆ. ಧ್ವಜಸ್ತಂಭದ ಹತ್ತಿರ ಯಾರೂ ಕೂಡ ಬರದಂತಹ ಒಂದು ವಿಚಾರವನ್ನ ಈಗಾಗಲೇ ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಪೊಲೀಸರು ಕೂಡ ಧ್ವಜಸ್ತಂಭದ ಸುತ್ತಮುತ್ತ ಬಿಗಿಯಾದಂಥ ಬಂದೋಬಸ್ತ್ನಲ್ಲಿ ನಿಯೋಜನೆಗೊಂಡಿದ್ದಾರೆ. ಇವತ್ತು 15 ಕಿಲೋಮೀಟರ್ಗಳ ಪಾದಯಾತ್ರೆ ಇದೆ. ಕೆರೆಗೋಡು ಗ್ರಾಮದಿಂದ ನೇರವಾಗಿ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಲಾಗುತ್ತೆ. ಇನ್ನು ಕೆರೆಗೋಡು ಗ್ರಾಮದಲ್ಲಿ ಇರುವಂತಹ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯಿನ್ ಆಗ್ತಾ ಇದ್ದಾರೆ. ರವಿ ಪಾಂಡವಪುರ ಜೊತೆಗೆ ನಂದೀಶ್. ಮೊದಲಿಗೆ ನಂದೀಶನ್ನ ಮಾತಾಡಿಸ್ತೀನಿ. ಸ್ಥಳೀಯಲ್ಲಿ ಗ್ರಾಮದಲ್ಲಿ ಹೇಗಿದೆ ಸ್ಥಳದಲ್ಲಿ ಪರಿಸ್ಥಿತಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂದೀಶ್, ನಾವೀಗಾಗಲೇ ನೋಡ್ತಾ ಇದ್ದೀವಿ ಕೆರೆಗೋಡು ಗ್ರಾಮದಲ್ಲಿ ಧ್ವಜಸ್ತಂಭ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಿರುವಂತ ಒಂದಷ್ಟು ಗಲಾಟೆ. ಈಗ ಸ್ಥಳದಲ್ಲಿ ಇರುವಂತ ಪರಿಸ್ಥಿತಿನ ವಿವರಿಸೋದಾದ್ರೆ ನಂದೀಶ್. ಖಂಡಿತ ಮಧುಸೂದನ್, ನಿನ್ನೆ ಏನು ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಧ್ವಜಕಂಬದಲ್ಲಿ ಆರಿಸಿದಂತಹ ಹನುಮ ಧ್ವಜವನ್ನ ತೆರವು ಮಾಡಿ ಈಗಾಗಲೇ ರಾಷ್ಟ್ರೀಯ ಧ್ವಜವನ್ನ ನಿನ್ನೆ ಮಧ್ಯಾಹ್ನ ಪೊಲೀಸರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಆರಿಸಿರುವಂಥದ್ದು. ಇನ್ನು ಈ ಒಂದು ಗ್ರಾಮದಲ್ಲಿ ಹನುಮ ಧ್ವಜವನ್ನ ತೆರವು ಮಾಡಿದ ಸಂದರ್ಭದಲ್ಲಿ ಇದೀಗ ಬೂದಿ ಮುಚ್ಚಿದ ಕೆಂಡದಂತೆ ಇಲ್ಲಿನ ಪರಿಸ್ಥಿತಿಯು ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಗ್ರಾಮಸ್ಥರು ಬೃಹತ್ ಪ್ರತಿಭಟನೆಯನ್ನ ಅಂದ್ರೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರುವಂಥದ್ದು. ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಈಗಾಗಲೇ ಕೆರೆಗೋಡು ಗ್ರಾಮದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಗ್ರಾಮಸ್ಥರು ಮತ್ತೆ ಹಿಂದೂ ಕಾರ್ಯಕರ್ತರು ಕೂಡ ಸೇರ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಕೂಡ ನೀವು ನೋಡಬಹುದು. ಈಗಾಗಲೇ ಏನು ನೂರಾರು ಸಂಖ್ಯೆಯಲ್ಲಿ ಮಂಡ್ಯದ ಕೆರೆಗೋಡು ಗ್ರಾಮದ ಹನುಮ ದೇಗುಲದ ಬಳಿ ಈಗಾಗಲೇ ಜಮಾಯಿಸ್ತಾ ಇರುವಂತದ್ದು ಸಂಖ್ಯೆಯಲ್ಲಿ ಅದರ ಜೊತೆಗೆ ವಿಚಾರ ಅಂತಂದ್ರೆ ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಈ ಒಂದು ಹೋರಾಟಕ್ಕೆ ಸಾಥನ್ನ ಕೊಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಜೆಡಿಎಸ್ ನ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಅದರ ಜೊತೆಗೆ ಏನು ಬಿಜೆಪಿ ನಾಯಕರಾದಂತಹ CT ರವಿ ಆಗಿರ್ಬೋದು ಮತ್ತೆ ಪ್ರೀತಮ್ ಗೌಡ ಇವರು ಕೂಡ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸ್ತಾ ಇರುವಂತದ್ದು. ಇದು ಈ ಒಂದು ಹೋರಾಟದ ಕಿಚ್ಚಿಗೆ ಮತ್ತಷ್ಟು ಕಿಚ್ಚನ್ನು ಹಚ್ಚಿಸಿದಂತೆ ಆಗ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ರಾಜಕೀಯ ತಿರುವನ್ನ ಈ ಒಂದು ಹೋರಾಟ ಪಡೆದುಕೊಳ್ತಾ ಇದೆ. ಇಡೀ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಎಲ್ಲ ರೀತಿಯ ಸಜ್ಜಾಗ್ತಾ ಇರುವಂತದ್ದು. ಇವರ ಒಂದು ಸಂಕಲ್ಪ ಏನು ಅಂತಂದ್ರೆ, ಈ ಒಂದು ಪಾದಯಾತ್ರೆಯ ಉದ್ದೇಶ ಏನು ಅಂತಂದ್ರೆ ಮತ್ತೆ ಹನುಮ ಧ್ವಜವನ್ನ ಆರಿಸಲೇಬೇಕು ನಿಟ್ಟಿನಲ್ಲಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಕೆರೆಗೋಡಿನಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ಒಂದು ಪಾದಯಾತ್ರೆ ನಡೆಯಲಿದೆ. ಈ ಪಾದಯಾತ್ರೆ ಉದ್ದಕ್ಕೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕೂಡ ಭಾಗವಹಿಸ್ತಾರೆ. ಅವರೆಲ್ಲರ ಉದ್ದೇಶ ಕೂಡ ಧ್ವಜವನ್ನ ಮತ್ತೆ ಹನುಮ ಧ್ವಜವನ್ನ ಆರಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಈ ಒಂದು ಗ್ರಾಮದಲ್ಲಿ ಸತ್ಯ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇಲ್ಲಿ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಹನುಮ ದೇಗುಲ ಏನು ಈ ಒಂದು ದೃಶ್ಯವನ್ನ ನೋಡ್ತಾ ಇದ್ರಿ, ಇದೇ ಹನುಮ ದೇಗುಲದ ಮುಂದೆ ಇದೀಗ ಧ್ವಜಕಂಬವನ್ನು ನಿರ್ಮಾಣ ಮಾಡಿರುವಂತದ್ದು. ಈ ಒಂದು ದೇಗುಲದಲ್ಲಿ ಕೆಲವೇ ಕ್ಷಣಗಳಲ್ಲಿ ಗ್ರಾಮಸ್ಥರು ಮತ್ತೆ ಕೆಲವೊಂದಷ್ಟು ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಎಲ್ಲರೂ ಕೂಡ ಸೇರಿ ಪೂಜೆಯನ್ನ ಸಲ್ಲಿಸ್ತಾರೆ. ಇಲ್ಲಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ಪಾದಯಾತ್ರೆಗೂ ಕೂಡ ಚಾಲನೆ ಸಿಗಲಿದೆ. ಈ ಒಂದು ಚಾಲನೆ ಸಿಕ್ಕ ಬಳಿಕ ಈ ಒಂದು ಹೋರಾಟ ಮತ್ತಷ್ಟು ತೀವ್ರವನ್ನ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರಲ್ಲೂ ಕೂಡ ಈ ಒಂದು ಸ್ಥಳದಲ್ಲಿ ಒಂದಷ್ಟು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪಾದಯಾತ್ರೆಯನ್ನು ಆರಂಭಿಸಿದ್ರೆ, ಇನ್ನು ಮಂಡ್ಯ ಜಿಲ್ಲೆಯ
ವಿವಿಧ ಕಡೆಗಳಿಂದಲೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬಿಜೆಪಿ JDS ಕಾರ್ಯಕರ್ತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಮತ್ತು JDS ನ ಮುಖಂಡರು ಅವರ ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಹೋಬಳಿಯಿಂದ ಅಂದ್ರೆ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಪ್ರತಿ ಒಂದು ಹೋಬಳಿ ಮಟ್ಟದ ಒಂದು ಹಳ್ಳಿಗಳಿಂದ ಒಂದಷ್ಟು ಮಂದಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂಬ ಮೂಲಕ ಕರೆಯನ್ನು ಕೊಟ್ಟಿರುವಂಥದ್ದು. ಇದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ JDS ಕಾರ್ಯಕರ್ತರು ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಈ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಇನ್ನು ಈ ಸ್ಥಳದಲ್ಲೇ ಧ್ವಜಕಂಬದಲ್ಲೂ ಕೂಡ ಸುತ್ತ ಬ್ಯಾರಿಕೇಡ್ ಅನ್ನು ಅಳವಡಿಸಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ. ಇನ್ನು ಈ ಒಂದು ಹೋರಾಟಕ್ಕೆ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಸಿದ್ಧತೆ, ಜೊತೆಗೆ ಯಾವ ರೀತಿ ಆಗತ್ತೆ ಈ ಒಂದು ಪಾದಯಾತ್ರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಕೂಡ ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರವಿ, ಈಗ ಪಾದಯಾತ್ರೆ ಆರಂಭ ಆಗೋದು ಎಷ್ಟೊತ್ತಿಗೆ? 15 ಕಿಲೋಮೀಟರ್ಗಳ ಉದ್ದದ ಪಾದಯಾತ್ರೆ, ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ, ಏನ್ ಸಿಗ್ತಾ ಇದೆ ಮಾಹಿತಿ ರವಿ? ಮಧುಸೂದನ್, ಸದ್ಯ ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಿದೆ. ನಾನೀಗ ಕೆರೆಗೋಡು ಗ್ರಾಮದ ಆ ಧ್ವಜಸ್ತಂಭದ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇಲ್ಲಿ 108 ಅಡಿ ಇರುವಂತಹ ಈ ಒಂದು ಧ್ವಜಸ್ತಂಭದಲ್ಲಿ ನಿನ್ನೆ ಶ್ರೀರಾಮನ ಒಂದು ಭಾವಚಿತ್ರವನ್ನು ಅಂದ್ರೆ ಆ ಒಂದು ಬಾವುಟವನ್ನ ಆರಿಸಲಾಗಿತ್ತು. ಅದನ್ನ ಕೆಳಗೆ ಇಳಿಸಿ ಈಗ ಸದ್ಯ ರಾಷ್ಟ್ರ ಧ್ವಜವನ್ನ ಆರಿಸಲಾಗಿದೆ. ನಿನ್ನೆಯಿಂದಲೂ ಕೂಡ ಇಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಪರಿಸ್ಥಿತಿಯನ್ನ ಹತೋಟಿಗೆ ತರಲಿಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ನಿನ್ನೆಲ್ಲೂ ಕೂಡ ಸಾಕಷ್ಟು ಹೋರಾಟಗಳು, ಜೊತೆಗೆ ಗ್ರಾಮಸ್ಥರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದು ರಾಮನ ಬಾವುಟವನ್ನ ಅಥವಾ ರಾಮನ ಒಂದು ಭಾವಚಿತ್ರವನ್ನು ಅಳವಡಿಸುವುದು ಸೇರಿದಂತೆ ಹಲವು ಕೈಂಕರ್ಯಗಳು ತೊಡಗುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಖುದ್ದು ASP ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಸ್ಥಳದಲ್ಲಿ ಮೊಕ್ಕಾಮೂಡಿದಂತಹ 100 ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸುಮಾರು 600ಕ್ಕೂ ಹೆಚ್ಚು ಮಂದಿ ಮಂಡ್ಯ ಜಿಲ್ಲೆಯ ವಿವಿಧ ಠಾಣೆಗಳ ಪೊಲೀಸರು ಸದ್ಯ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನ ಕೈಗೊಂಡಿದ್ದಾರೆ. ನಿನ್ನಿಂದಲೂ ಕೂಡ ಪ್ರತಿಭಟನೆಗೆ ಬರುವಂತಹ ಪ್ರತಿಭಟನಾಕಾರರನ್ನ ಮನವೊಲಿಸುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇದರ ಜೊತೆಗೆ ಇಲ್ಲಿ ಯಾರು ಕೂಡ ಯಾವುದೇ ಘೋಷಣೆಯನ್ನ ಕೂಗಬಾರದು ಅಥವಾ ಜೊತೆಗೆ ಇಲ್ಲಿ ಅಹಿತಕರ ಘಟನೆಗಳಿಗೆ ಆಸ್ಪದವನ್ನ ಮಾಡಿಕೊಡಬಾರದು ಎಂಬ ಕಾರಣಕ್ಕಾಗಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಂಡಾಗಿದ್ದು ಒಟ್ಟು 4 DAR ಹಾಗೂ 3 KSRP ಜೊತೆಗೆ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ 20ಕ್ಕೂ ಹೆಚ್ಚು ASIಗಳು, 15ಕ್ಕೂ ಹೆಚ್ಚು SIಗಳು, ಸಬ್ ಇನ್ಸ್ಪೆಕ್ಟರ್ಗಳ ಜೊತೆಗೆ 10ಕ್ಕೂ ಹೆಚ್ಚು ಮಂದಿ ಇನ್ಸ್ಪೆಕ್ಟರ್ ಸೇರಿದಂತೆ ಹಲವು ಮಂದಿ ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಸದ್ಯ ಇಲ್ಲಿ ಕೆರೆಗೋಡು ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕಂಡದ ಪರಿಸ್ಥಿತಿ ಇದು. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಗ್ರಾಮಸ್ಥರೇ ಸ್ವಯಂ ಪ್ರೇರಿತವಾಗಿ ಬಾಗಿಲನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾವುದೇ ವಹಿವಾಟನ್ನ ನಡೆಸ್ತಿಲ್ಲ. ನಾವೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಅವರೇ ಖುದ್ದು ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಅಂದ್ರೆ ಕೆರೆಗೋಡು ಗ್ರಾಮದಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ. ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗ್ತಾರೆ. ಬಿಜೆಪಿ ಹಾಗೂ JDS ನಾಯಕರು ಜಂಟಿಯಾಗಿ ಕೆರೆಗೋಡು ಗ್ರಾಮದಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಮಂಡ್ಯದ ಕೆರೆಗೋಡು ಗ್ರಾಮದಿಂದ SI ಕೋಡಿಹಳ್ಳಿ, ಕೊಮ್ಮೇರಹಳ್ಳಿ ಸೇರಿದಂತೆ ಚಿಕ್ಕಮಂಡ್ಯ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳನ್ನ ಕಚೇರಿಯನ್ನ ಸುಮಾರು 15 ಕಿಲೋಮೀಟರ್ ವರೆಗೆ ಕ್ರಮಿಸಲಾಗುತ್ತೆ. ಬೆಳಿಗ್ಗೆ 9 ಗಂಟೆಗೆ ಈ ಸ್ಥಳದಲ್ಲಿ ಚಾಲನೆ ನೀಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿತ್ತು. ಆದ್ರೆ ಈವರೆಗೆ ಈ ಸ್ಥಳದಲ್ಲಿ ಇನ್ನೂ ಅಂತಹದ್ದು ಒಂದು ಬೆಳವಣಿಗೆ ಪ್ರಕ್ರಿಯೆಗಳು ಆರಂಭ ಆಗಿಲ್ಲ. ಆದ್ರೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಅಂದ್ರೆ ಹನುಮ ಧ್ವಜವನ್ನ ಹಾಕಿದಂತಹ ಸ್ಥಳಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಜಮಾವಣೆ ಆಗ್ತಿದ್ದಾರೆ. ಸುತ್ತಮುತ್ತಲ 10ಕ್ಕೂ ಹೆಚ್ಚು ಗ್ರಾಮಸ್ಥರು ಕೂಡ ಬಂದು 100 ಸಂಖ್ಯೆಯಲ್ಲಿ ಸೇರ್ಲಿಕ್ಕೆ ಮುಂದಾಗ್ತಿದ್ದಾರೆ. ಸುಮಾರು 11 ಗಂಟೆ ಒಳಗೆ ಇಲ್ಲಿ ಪಾದಯಾತ್ರೆ ಆರಂಭ ಆಗ್ಬೋದು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯನ್ನ 1-1.5 ತಾಸಿಗೆ ಮುಗಿಸ್ಬೋದು ಅನ್ನೋ ಲೆಕ್ಕಾಚಾರಗಳಿದೆ. ಆದ್ರೆ ಇದಕ್ಕೂ ಮುನ್ನ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳಲಾಗಿದ್ದು ಪ್ರತಿಭಟನೆಯನ್ನ ಮಾಡಬೇಡಿ, ಪ್ರತಿಭಟನೆಯಿಂದ ವಾಪಸ್ ತೆಗೆದುಕೊಳ್ಳಿ ಎಂಬ ಮನವೊಲಿಕೆ ಕಾರ್ಯಗಳು ಕೂಡ ಸಾಂಗವಾಗಿ ಸಾಕ್ತಿವೆ. ಆದ್ರೆ ಇದಕ್ಕೆ ಪ್ರತಿಭಟನಾ ನಿರತರು ಮಾತ್ರ ಮನಸ್ಸು ಮಾಡ್ತಿಲ್ಲ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ತೆಗೆದುಕೊಳ್ಳಿಕ್ಕಿಲ್ಲ. ಈ ಒಂದು ರಾಷ್ಟ್ರ ಧ್ವಜವನ್ನು ಆರಿಸಿರುವಂತಹ ಸ್ಥಳದಲ್ಲೇ ಶ್ರೀರಾಮನ ಧ್ವಜವನ್ನು ಕೂಡ ಆರಿಸಲೇಬೇಕು ಅಂತ ಹೇಳಿ ಅವರು ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಇದಕ್ಕೆ ಪೂರಕವಾಗಿ ಈಗ ಬಿಜೆಪಿ ಹಾಗೂ JDS ಎರಡೂ ನಾಯಕರುಗಳು ಕೂಡ ಪ್ರತಿಭಟನಾ ಮೆರವಣಿಗೆಗೆ ಅಣಿಯಾಗ್ತಿದ್ದಾರೆ. ಮಧುಸೂದನ್, ರವಿ, ಇನ್ನು ಮೊದಲಿಗೆ ಹನುಮನ ಮಂದಿರಕ್ಕೆ ಹೋಗೋದು, ಅರ್ಥಾತ್ ದೇವಾಲಯಕ್ಕೆ ಹೋಗೋದು, ಅಲ್ಲಿ ಹನುಮನಿಗೆ ಪೂಜೆ ಮಾಡೋದು, ಆನಂತರ ಪಾದಯಾತ್ರೆಗೆ ಚಾಲನೆಯನ್ನ
ಕೊಡುವಂಥ ಪ್ರಕ್ರಿಯೆ ಕೂಡ ಇರೋದು. ನೀವು ಈಗಾಗಲೇ ಧ್ವಜಸ್ತಂಭದ ಬಳಿ ಇದಿರಿ, ಅಲ್ಲೇ ಪಕ್ಕದಲ್ಲಿ ಇರುವಂಥ ದೇವಾಲಯದ ಪರಿಸ್ಥಿತಿನ ವಿವರಣೆ ಕೊಡಬಹುದಾ ರವಿ? ಖಂಡಿತವಾಗ್ಲೂ ಮಧುಸೂದನ್, ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು, ಇದು 108 ಅಡಿ ಎತ್ತರ ಇರುವಂತಹ ಧ್ವಜಸ್ತಂಭದಲ್ಲಿ ನಿನ್ನೆ ಶ್ರೀರಾಮನ ಒಂದು ಭಾವಚಿತ್ರವನ್ನ ಹಾಗೂ ಅದರ ಜೊತೆಗೆ ಬಾವುಟವನ್ನು ಕೂಡ ಆರಿಸಲಾಗಿತ್ತು. ಈ ಒಂದು ಸ್ಥಳದಲ್ಲಿ ಇದ್ದಂತಹ ಬಾವುಟವನ್ನ ಕೆಳಗೆ ಇಳಿಸಿದ್ದೇ ಈಗ ಪ್ರತಿಭಟನೆಗೆ ಕಾರಣ ಆಗಿರೋದು. ಈ ಕಾರಣಕ್ಕಾಗಿ ಸುತ್ತಮುತ್ತಲ 10ಕ್ಕೂ ಹೆಚ್ಚು ಗ್ರಾಮಸ್ಥರು ಸದ್ಯ ಸ್ಥಳದಲ್ಲಿ ಜಮಾವಣೆಗೊಂಡಿದ್ದಾರೆ. ಇದರ ಎದುರು ಮುಂಭಾಗದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಈಗಾಗಲೇ ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಗ್ರಾಮಸ್ಥರುಗಳು ಜಮಾವಣೆಗೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಕೇಸರಿ ಶಾಲನ್ನ ಹಾಕಿಕೊಂಡಿರುವಂತಹ ಬಹುತೇಕರು ಈ ಸ್ಥಳಕ್ಕೆ ಬಂದು ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದಾರೆ. ಕೆರೆಗೋಡು ಗ್ರಾಮದಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಆಗಮಿಸಿದ್ದಾರೆ. ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮಹಿಳೆಯರನ್ನು ಕೂಡ ನೋಡ್ತಾ ಇರ್ಬೋದು. ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕೆ ಮನೆಯಿಂದ ಬರ್ತಿದ್ದಾರೆ. ನಾವು ಮನೆಯಲ್ಲಿ ಗಂಡ ಹಾಗೂ ಮಕ್ಕಳನ್ನ ಬಿಟ್ಟು ಬರ್ತಿದ್ದೇವೆ, ಊಟವನ್ನು ಕೂಡ ಸೇವಿಸದಂತೆ ನಿನ್ನೆಯಿಂದಲೂ ಕೂಡ ನಾವು ಇಲ್ಲಿ ಕಾದು ಕುಳಿತಿದ್ದೀವಿ ಎಂಬ ಮಾತುಗಳನ್ನ ಇಲ್ಲಿನ ಮಹಿಳೆಯರು ಹೇಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ನಾವು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ. ಪ್ರತಿಭಟನೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ ನಮಗೆ ಶ್ರೀರಾಮ ಬೇಕು. ಆ ಕಾರಣಕ್ಕಾಗಿ ನಾವು ಈ ಒಂದು ಸ್ಥಳದಲ್ಲಿ ಮತ್ತೊಮ್ಮೆ ಹನುಮ ಧ್ವಜವನ್ನು ಹಾಕಬೇಕು ಅನ್ನೋದು ಮಹಿಳೆಯರ ಹೋರಾಟ ಆಗಿದೆ. ಆಗ ಮಹಿಳೆಯರು ಕೂಡ ಇಲ್ಲಿ ಜಮಾವಣೆ ಆಗ್ತಿದ್ದಾರೆ. ನಮ್ಮ ಜೊತೆ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಪ್ರತಿಭಟನೆಗೆ ಬಂದಿದ್ದೀರಿ, ನಿಮ್ಮ ಉದ್ದೇಶ ಏನು? ಈಗ ನಿಮ್ಮ ಆಗ್ರಹ ಏನು? ನಾವು ಹಿಂದೂಗಳಾಗಿ ನಾವು ಕೆರಗೋಡ ಜನತೆಗಳಿಗೆ ತುಂಬಾ ಅನ್ಯಾಯ ಆಗ್ತಿದೆ. ನಾವು ಯಾವತ್ತು ನಮ್ಮ ಹಿಂದೂ ದೇವಸ್ಥಾನಗಳನ್ನ ಮುಚ್ಚುವಾಗ ಮಾಡುವಾಗ ನಮಗೆ ಯಾರೇ ಆದ್ರೂ ನಮಗೆ ಹೊಟ್ಟೆ ಉರಿಯುತ್ತದೆ. ನಮಗೆ ಜ್ವದ ಅಂತ ನಾವು ಆಂಜನೇಯ ಜ್ವದ ಅಂತ ನಾವು ನಾನು 40 ವರ್ಷ ಆಗಿದೆ. ನನಗೆ 40 ವರ್ಷದಿಂದನೂ ನಾವು ಚಿಕ್ಕದ್ರಲ್ಲಿದ್ದಾಗಲೂ ಚಿಕ್ಕದಾಗೆ ಒಂದು ಕಂಬ ನೆಟ್ಟಿ ಜ್ವದನ ಆರಿಸ್ತಿದ್ರು. ವರ್ಷ ಇದನ್ನೆಲ್ಲ ಮಾಡಿ ಈಗ ಆದೇಶ ಕೊಟ್ಟಾಗ ಪಂಚಾಯತಿಯಿಂದ ಒಂದು ಆ ಲೆಟರ್ನ ಕೊಟ್ಟಾಗ ಮಾಡಿದಾಗ ಅದನ್ನ ಏನ್ ಮಾಡಿದ್ರು, ಜ್ವದ ಆರಿಸಿ ಅಂತ ಪರ್ಮಿಷನ್ ಕೊಟ್ರು. ಆ ಧ್ವಜಕ್ಕೆ ಏನು ಕಾರಣಕ್ಕೆ ಇಳಿಸಿದ್ರು ಅಂತ ಅದನ್ನ ಕಾರಣ ಪ್ರಕಾರ ಆಗಿರೋರು ಬಂದು ಎದುರಿಗೆ ನಮ್ಗೆ ಹೇಳಿ, ಅವರು ದಯವಿಟ್ಟು ಕೇಳ್ಕೊತೀನಿ ನನ್ನ ಅವ್ರನ್ನ. ಈಗ ಕೆರಗೋಡಲ್ಲಿ ಅನ್ಯಾಯ ಆಗೋ ರೀತಿ ಯಾಕೆ ಮಾಡ್ತಿದ್ದಾರೆ? ರಾಜಕೀಯ ಪಕ್ಷ ಯಾವತ್ತೂ ಬರಬೇಡಿ ಇಲ್ಲಿ. ನಾವು ಹಿಂದೂಗಳು ನಮ್ಮ ಕೆರಗೋಡಲ್ಲಿ ಏನಾಗಿದೆ ಅಂದ್ರೆ ಜನಗಳು ಒಗ್ಗಟ್ಟಾಗಿದ್ದೀವಿ ಇವತ್ತು ತುಂಬಾ. ನಮ್ಗೆ ದೇವರು ನಮ್ಮ ಆಂಜನೇಯ, ನಾವು ಎದ್ದಿ ಮಕ್ಕಳು ಮರಿಗಳು ಎಲ್ಲ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ದೇವಸ್ಥಾನಕ್ಕೆ ಸದಾ ನಾವು ಚಿರನುಡಿಯಾಗಿರ್ತೀವಿ, ಕೈ ಮುಗಿತೀವಿ. ನಾವು ಭಜನೆಗಳು ಮಾಡ್ತಿದ್ದೋ. ಯಾಕೆ ಇವತ್ತು ಇಷ್ಟು ಹೊಟ್ಟೆ ಉರಿಸ್ತಿದ್ದಾರೆ ಅಂತ ಅವ್ರಿಗಂತೂ ಅನ್ಯಾಯ ಅಂತ ನಮ್ಗೆ ತುಂಬಾ ಅನ್ಯಾಯ ಆಗ್ತಿದೆ. ಇದಕ್ಕೆ ನ್ಯಾಯ ಕೊಡ್ಲೇಬೇಕು ಅಂತ ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದೀವಿ. ಜೈ ಶ್ರೀರಾಮ್. ಅಮ್ಮ, ಈ ಇಳಿ ವಯಸ್ಸಲ್ಲೂ ಕೂಡ ಪ್ರತಿಭಟನೆಗೆ ನೀವು ಬರ್ತಿದ್ದೀರಿ, ಏನ್ ಆಗ್ರಹ ಮಾಡ್ತಿದ್ರಿ ಅಂತ? ನಾವು ಎಲ್ಲ ಭಜನೆ, ಶ್ರೀರಾಮ್ ಭಜನೆ, ಆಂಜನೇಯ ಭಜನೆಗೆ ಸೇರ್ತಾ ಇದ್ವಿ. ಅದು ನಾವು ರಾಜಕೀಯದಾಗ ಏನು ಧ್ವಜಗಳು ಹಾಕಿಲ್ಲ. ನಾವು ಇಲ್ಲ BJP ಅಂತ ಹಾಕಿಲ್ಲ, ಕಾಂಗ್ರೆಸ್ ಅಂತ ಹಾಕಿಲ್ಲ. ನಾವು ಹಾಕಿರೋದು ಜೈ ಹನುಮಾನಂದು. ಅದರಿಂದ ಏನು ತೊಂದರೆ ಇಲ್ಲ. ಅದರಿಂದ ಏನು ತೊಂದರೆ ಆಗಿತ್ತು ಅಂತ ನಮಗೆ ವಿವರ ಗೊತ್ತಾಗ್ಬೇಕಷ್ಟೇನೆ, ಏನಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ತಾರೆ, ನಾಯಕರೆಲ್ಲ ಬರ್ತಾರೆ ಅಂತ ಹೇಳಿದ್ರಿ. ಬಟ್ ಮಹಿಳೆಯರೆಲ್ಲ ಒಟ್ಟಿಗೆ ಸೇರಿದ್ದೀರಿ, ಏನು ಉದ್ದೇಶ ನಿಮ್ದು? ಏನು ಉದ್ದೇಶ ಅಂತಂದ್ರೆ, ಇದು ಪುರಾತನ ಕಾಲದಿಂದ ಆಂಜನೇಯ ದೇವಸ್ಥಾನ ಇದೆ. ಇದು ಮೊನ್ನೆ ಕಟ್ಟುದ್ದಲ್ಲ. ಕೆರಗೋಡ್ನಲ್ಲಿ ಪ್ರತಿ ವರ್ಷನೂ ಹನುಮಾನ್ ಜಯಂತಿಯಲ್ಲಿ ಚಿಕ್ಕದಾಗಿತ್ತು ಇಲ್ಲಿ ಧ್ವಜಕಂಬ. ಅದನ್ನ ಇವಾಗ ದೊಡ್ಡದಾಗಿ ಮಾಡಿ ಪರ್ಮಿಷನ್ ತಗೊಂಡು ಅಲ್ಲಿ 48 ದಿವಸ ಪೂಜೆ ಮಾಡ್ತಾ ಇರೋ ಕಾರಣದಿಂದ ಪೂಜೆ ಮಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳಿ ಪೂಜೆ ಮಾಡ್ತಾ ಇದ್ದೀವಿ. ಅಂತವ್ರು ಬಂದು 3 ಗಂಟೆ ರಾತ್ರಿಯಲ್ಲಿ ಧ್ವಜ ಕರಿತೀನಿ ಅಂತಂದ್ರೆ ಏನ್ ಅರ್ಥ? ನಮ್ಮ ದೇವ್ರಿಗೆ ಏನು ಕರುಣೆ ಇಲ್ವಾ? ಅವ್ರ ಬಾಯಿಗೆ ಮಣ್ಣಾಕವ್ರಿಗೆ ಏನು ಬರ್ಬಾರ್ದಾ? ನಮ್ಗೆ ಹೊಟ್ಟೆ ಉಳಿತಲ್ವಾ? ಹಿಂದೂ ಸಂಸ್ಕೃತಿ ಎಲ್ಲೋಗಿರೋದು? ನಾವು ಹಿಂದೂಗಳು, ನಮ್ಮ ದೇವ್ರನ್ನ ನಾವು ಕಾಪಾಡಲೇಬೇಕು. ನಾವು ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲಿವರೆಗೂ ಹೋರಾಟ ಅಂದ್ರೆ ನ್ಯಾಯ ಸಿಗೋ ಗಂಟ್ಲು ಹೋರಾಟ ಮಾಡ್ತೀವಿ. ನಿಮ್ಮ ಆಗ್ರಹ ಏನು ಅಂತ? ಈಗ ಏನ್ ಮಾಡ್ತೀರಿ? ಬಾವುಟ ಆರ್ಬೇಕು ಸರ್. ಇವತ್ತು ಬಾವುಟನ ಬಿಚ್ಚಿಸಿದ್ದಾರೆ. ಇವತ್ತು ಮನೆಗೆ ನುಗ್ಗಿ ದೇವ್ರ ಮಾಡಬೇಡ ಅಂತಾರೆ. ಇವತ್ತು ನಾವು ಆಗಲ್ಲ, ಇವತ್ತು ಹೋರಾಡ್ಲೇಬೇಕು. ನಾವು ಇದನ್ನ ನಾವು ಪಾದಯಾತ್ರೆಯಿಂದ ಮುಖಾಂತರ ನಾವು ಏನ್ ತೋರಿಸ್ಬೇಕು ಕೆರಗೋಡ್ ಗ್ರಾಮಾಂತರು, ಅದನ್ನ ನಾವು ಹೇಳ್ತೀವಿ. ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಹಕರಿಸಿ. ರಾಜ್ಯದಿಂದ ಎಲ್ಲರೂ ಬರ್ತಾ ಇದ್ದಾರೆ, ದಯವಿಟ್ಟು ಬನ್ನಿ. ಮನೇಲಿ ಇರಬೇಡಿ ಮಹಿಳೆಯರೇ, ಬನ್ನಿ. ಇವತ್ತು ಇಲ್ಲಿ ಮಾಡಿದ್ದಾರೆ ಕೆರಗೋಡಲ್ಲಿ. ಮುಂದೆ ನಾಳೆ ನಮ್ಮ ಮನೆಗೆ ನುಗ್ಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ದೇವ್ರು ಮಾಡಬೇಡಿ ಅಂತ ಏನು ಗ್ಯಾರಂಟಿ? ಹೇಳ್ತಾರೆ ಇವತ್ತು ದೇವ್ರು ಮಾಡಬೇಡಿ ಅಂತಾರೆ. ದಯವಿಟ್ಟು ನಾವು ರಾಮ ಭಕ್ತ, ಆಂಜನೇಯ ಭಕ್ತ, ಬನ್ನಿ, ದಯವಿಟ್ಟು ಬನ್ನಿ. ನಮ್ಮ ಬಾವುಟ ಹಾರಿಸಲೇಬೇಕು. ಬನ್ನಿ, ವಿಡಿಯೋ ಮಾಡಿ. ಪುರಾತನ ಕಾಲದ ದೇವಸ್ಥಾನ ಒಳಗಡೆ ಇದೆ, ಗರ್ಭಗುಡಿಲಿದೆ. ನಾವು ಮೊನ್ನೆ ಕಟ್ಟಿಲ್ಲ ಇದನ್ನ. ನಾವು ಖಂಡಿತವಿಂದ ಈ ದೇವಸ್ಥಾನ ಇಲ್ಲೇ ಇದೆ.
ಯಾರು ಕಿತ್ತಕ್ಕೂ ಆಗಲ್ಲ, ಏನ್ ಮಾಡ್ಕೊಳಕ್ಕೂ ಆಗಲ್ಲ. ಅವರು ಏನು ಹೋರಾಟ ಮಾಡ್ತಾರೆ, ಹಿಂದೆ ಕುತ್ಕೊಂಡ್ ಮಾತಾಡೋಕ್ಕಿಂತ ಮುಂದೆ ಕುತ್ಕೊಂಡ್ ಮಾತಾಡ್ಲಿ ಅವರು. ನಾವು ಜಯಿಸ್ತೀವಿ, ನಾವು ಹೋರಾಟ ಮಾಡ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಾವುಟ ಆರ್ಸಿ ಹಾರಿಸ್ತೀವಿ, ಬಾವುಟ ಆರ್ಸಿ ಹಾರಿಸ್ತೀವಿ, ಬಾವುಟನ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ನಮ್ಮ ಮಧುಸೂದನ್, ಇಲ್ಲಿ ನೆರೆದಿರುವಂತಹ ಮಹಿಳೆಯರ ಆಕ್ರೋಶದ ನುಡಿಗಳಿದು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಎಂಬ ಘೋಷವನ್ನ ಕೂಗ್ತಿದ್ದಾರೆ. ಇದು ಪುರಾತನ ದೇವಸ್ಥಾನ, ಆದ್ರೆ ಇಲ್ಲಿದ್ದಂತಹ ಒಂದು ಹನುಮ ಧ್ವಜವನ್ನ ಅವರು ತೆರವು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಹನುಮ ಧ್ವಜವನ್ನ ಹಾಕ್ಲೇಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಮನೆಗೆ ತರಲಿಕ್ಕಿಲ್ಲ, ನಮ್ಮ ಪ್ರಾಣ ಹೋದ್ರೂ ಸರಿ ನಾವು ಪ್ರತಿಭಟನೆಯನ್ನ ಮಾಡಿಯೇ ತೀರ್ತೀವಿ ಎಂಬ ಆಕ್ರೋಶದ ನುಡಿಗಳನ್ನ ಹೇಳುವಂತ ಕೆಲಸಕ್ಕೆ ಇಲ್ಲಿನ ಮಹಿಳೆಯರು ನಿರತರಾಗಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ಪಾಂಡವಪುರ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಇರುವಂತ ಒಂದು ಪರಿಸ್ಥಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.